ಆದಿಲಕ್ಷ್ಮಿ ಸೀರಿಯಲ್ ನಲ್ಲಿ ನಾಯಕ ನಟಿಯಾಗಿರುವಂತಹ ಲಕ್ಷ್ಮಿ ಅವರ ತಂದೆ ತಾಯಿ ಪಾತ್ರವನ್ನ ಮಾಡ್ತಿರುವಂತಹ ಜ್ಯೋತಿ ಅವರು, ನಾಗರಾಜ್ ಭಟ್ ಅವರು ಈಗ ನಮ್ಮ ಸೀರಿಯಲ್ ಸ್ಟಾರ್ಸ್ ಟೀಮ್ ಜೊತೆ ಇದ್ದಾರೆ. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಜ್ಯೋತಿ ಅವರೇ. ನಮಸ್ತೆ. ಹಲೋ ಸರ್, ಹೇಗಿದ್ದೀರಾ? ನಮಸ್ತೆ ನಾಗರಾಜ್, ಚೆನ್ನಾಗಿದೆ. ಆದಿಲಕ್ಷ್ಮಿ ಸೀರಿಯಲ್ ಬಂದಂತಹ ಅಂದ್ರೆ ಡಿಸೆಂಬರ್ ಇಂದ ಶುರುವಾಗಿರುವಂತದ್ದು, ಬಂದಂತಹ 3 ತಿಂಗಳಲ್ಲಿ ಎಲ್ರಿಗೂ ತುಂಬಾನೇ ಇಷ್ಟವಾಗಿದೆ. ಅದ್ರಲ್ಲೂ ನೀವು ಅಪ್ಪ ಅಮ್ಮನ ಕ್ಯಾರೆಕ್ಟರ್ ಅಂದ್ರೆ ರಿಯಲ್ ಆಗಿ ಇರ್ಬೇಕು, ಅಂದ್ರೆ ಅಪ್ಪ ಅಮ್ಮ ಅಂದ್ರೆ ಇದು ಯಾರು ಆಕ್ಟಿಂಗ್ ಮಾಡ್ತಿರೋದಲ್ಲ, ರಿಯಲ್ ಅಪ್ಪ ಅಮ್ಮನೆ ಅನ್ನೋ ತರ ನೀವಿಬ್ರು ಆಕ್ಟಿಂಗ್ ಮಾಡಿದಿರಾ. ಸೀರಿಯಲ್ ಮೂಲಕ ನೀವು ಕರ್ನಾಟಕಕ್ಕೆ ಪರಿಚಿತರಾದವರು, ನೀವೇನು ಹೊಸಬ್ರಲ್ಲ ನಮ್ಮ ಒಂದು ಸೀರಿಯಲ್ ಲೋಕಕ್ಕೆ. ಸೊ ಈ ಒಂದು ಕ್ಯಾರೆಕ್ಟರ್ ಅಂದ್ರೆ ಆ ಲಕ್ಷ್ಮಿ, ನಾಯಕ ನಟಿ ಲಕ್ಷ್ಮಿ ನಿಮ್ಮ ಮಗಳಲ್ಲ, ಆದ್ರೂ ನೀವು ಅವಳಿಗೆ ಒಂದು ವಿಷಯವನ್ನ ಹೇಳ್ದೆ ಮಗಳ ತರನೇ ಸಾಕೊಂಡ್ ಬಂದಿದ್ದೀರಾ. ಸೊ ಮೊದ್ಲಿಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್. ಆ ಮಗಳ ತರ ನೋಡ್ಕೊಳ್ಳೋದ್ರ ಹಿಂದೆನೂ ಒಂದು ಉದ್ದೇಶ ಇದೆ. ಆ ಉದ್ದೇಶದಿಂದನೇ ನಾನು ಅವಳನ್ನ ಮಗಳ ತರ ನೋಡ್ಕೊಳ್ಳೋದು. ಆ ಉದ್ದೇಶ ಏನು ಅಂತ ಹೋಗ್ತಾ ಹೋಗ್ತಾ ಜನಗಳಿಗೆ ಗೊತ್ತಾಗುತ್ತೆ. ಬಟ್ ರಿಯಲ್ ಕನೆಕ್ಷನ್ ಇರೋದು ಅವ್ರ ಅಪ್ಪನ ಜೊತೆ. ನಮ್ಗೆ ಈ ಲಕ್ಷ್ಮಿ ಜೊತೆ ಕನೆಕ್ಷನ್ ಇರೋದು. ಸೊ ರಿಯಲ್ ಕನೆಕ್ಷನ್ ಅವ್ರ ಅಪ್ಪನ ಜೊತೆ ಇರೋದು. ಅದು ನಿಜಾನೇ, ಯಾಕಂದ್ರೆ ಎಲ್ಲಾ ಸೀರಿಯಲ್ಗಳಲ್ಲೂ ಅಮ್ಮ ತುಂಬಾ ಕ್ಲೋಸ್ ಇರ್ತಾರೆ, ಆದ್ರೆ ಈ ಸೀರಿಯಲ್ ಅಲ್ಲಿ ಹೀರೋಯಿನ್ಗೆ ಅಪ್ಪ ಅಂದ್ರೆ ತುಂಬಾನೇ ಪ್ರಾಣ. ಸೊ ಅಪ್ಪನಾಗಿ, ಲಕ್ಷ್ಮಿ ಅಪ್ಪನಾಗಿ ನೀವು ಪಾತ್ರವನ್ನ ನಿಭಾಯಿಸ್ತಾ ಇದ್ದೀರಾ, ಬಹಳಷ್ಟು ಇಷ್ಟ ಆಗಿದ್ದೀರಾ ಜನರಿಗೆ. ಸೊ ನಿಮ್ಮ ಒಂದು ಪಾತ್ರದ ಬಗ್ಗೆ ನಿಮ್ಮ ರಿಯಾಕ್ಷನ್. ಅಲ್ಲ, ಯೂಶುವಲಿ ಹೆಣ್ಮಕ್ಳಿಗೆ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ, ತಾಯಿಗೆ ಕಂಪೇರ್ ಮಾಡಿದ್ರೆ ಆ ತಂದೆ ಅಂದ್ರೇ ಒಂದು ಪ್ರೀತಿ ಜಾಸ್ತಿ. ಅದರಲ್ಲೂ ಈ ನಮ್ಮ ಧಾರಾವಾಹಿನಲ್ಲೂ ಕೂಡ ಲಕ್ಷ್ಮಿಗೆ ತಂದೆ ಅಂದ್ರೆ ಪ್ರೀತಿ ಜಾಸ್ತಿ, ಆ ತಂದೆಗೂ ಕೂಡ ಮಗಳಂದ್ರೆ ಬಹಳ ಪ್ರೀತಿ. ಯಾಕೆ ಅಂತಂದ್ರೆ ಮುಂದೆ ನೋಡ್ತಾ ಹೋದಾಗೆ ಗೊತ್ತಾಗುತ್ತೆ, ಅವಳು ಈ ತಾಯಿಗೆ ಮಗಳಲ್ಲ ಅನ್ನೋದು ಗೊತ್ತಿರುತ್ತೆ. ಅವಳು ಹೇಗ್ ಬಂದ್ಲು, ನಮಗೆ ಹೇಗ್ ಸಿಕ್ಕಿದ್ಲು, ಅವಳಿಗೆ ನಾನು ಅಪ್ಪನ ಹೌದಾ ಅಲ್ವಾ, ಇಲ್ಲ ಬೇರೆ ಅಪ್ಪ ಇದ್ದಾರಾ, ಇದೆಲ್ಲ ಮುಂದೆ ನೋಡ್ತಾ ಹೋದಾಗೂ ಗೊತ್ತಾಗತ್ತೆ. ಹಾ, ಬೇರೆ ಬೇರೆ ಅಲ್ಲ, ಅದು ಮುಂದೆ ನೋಡ್ತಾ ಹೋದಾಗೆ ಗೊತ್ತಾಗತ್ತೆ. ಕಾದ್ ನೋಡಿ ರಿಯಲ್ ಅಮ್ಮ ಯಾರು ಅಂತ ಈಗ ನಡೀತಾ ಇದೆ. ಮಮತಾಮಯಿ ತಂದೆ, ಮಮತಾಮಯಿ ತಾಯಿ ಅಲ್ಲ, ಮಮತಾಮಯಿ ತಂದೆ. ಇನ್ನು ಸೀರಿಯಲ್ ನಲ್ಲಿ ಜ್ಯೋತಿ ಅವರು ನಳಿನಿ ಅನ್ನೋ ಪಾತ್ರವನ್ನ ಮಾಡ್ತಾರೆ. ಇವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಕ್ವಶನ್ ಕೇಳಲೇಬೇಕು, ಯಾಕೆಂದ್ರೆ ನಿಮಗ್ ಗೊತ್ತಿರತ್ತೆ ಮಗಳಲ್ಲ ನನಗೆ ಇವಳು ಲಕ್ಷ್ಮಿ ನನ್ ಮಗಳಲ್ಲ ಅಂತ ಗೊತ್ತಿರತ್ತೆ, ಆದ್ರೂ ಕೂಡ ಒಪ್ಕೊಂಡಿದ್ದೀರಾ ಇವ್ರನ್ನ. ಅಂದ್ರೆ ಇವರು ಬೇರೆ ತಾಯಿ ಅಂತೂ ಇರ್ಲಿಕ್ ಸಾಧ್ಯ ಇಲ್ಲ, ಅನಾಥ ಮಗುನ ಲಕ್ಷ್ಮಿ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಈ ಬಗ್ಗೆ ಅಂತ? ಆಕ್ಚುಲಿ ನೋಡ್ಬೇಕು ಅಂದ್ರೆ ಅದಿನ್ನೂ ಏನು ರಿವೀಲ್ ಆಗಿಲ್ಲ. ಮಗಳು ಅವ್ರ ತಂದೆ ಪರಿಸ್ಥಿತಿ ಹಂಗಿರುತ್ತೆ, ಅವ್ರ ತಾಯಿ ಅಲ್ಲ. ಸೊ ಅದೇ ತಂದೆ ಹೌದು ಅಲ್ವಾ ಅಂತಾನು ಗೊತ್ತಿಲ್ಲ, ಅದು ಮುಂದೆ ಗೊತ್ತಾಗುತ್ತೆ. ಬಟ್ ಇವಾಗಿನ ತನಕ ಗೊತ್ತಿರೋದೇನಂತಂದ್ರೆ ಇವ್ರು ತಂದಾಗ ನನ್ಗೆ ಒಪ್ಕೊಳಕ್ಕೂ ಏನೋ ಒಂದು ರೀಸನ್ ಇರುತ್ತೆ. ಸೊ ಅದಕ್ಕೆ ಒಪ್ಕೊಂಡಿರ್ತೀನಿ. ಅದ್ರ ಹಿಂದೆ ಏನ್ ಉದ್ದೇಶ ಇರುತ್ತೆ, ಇವಾಗಂತೂ ಈ ಲಕ್ಷ್ಮಿ ಉದ್ದೇಶನೇ ಇರೋದು. ಮಗಳಂತ ಅಷ್ಟು ಪ್ರೀತಿ ಸಡನ್ ಆಗಿ ಬರಕ್ಕೆ ಈ ಲಕ್ಷ್ಮಿ ಉದ್ದೇಶನೇ ಇರೋದು. ಸೊ ಅವಾಗಿನ ಪರಿಸ್ಥಿತಿಲಿ ಅವ್ರು ಯಾವ ಪರಿಸ್ಥಿತಿಲಿ ತಂದ್ರು, ನಾನ್ ಯಾವ ಪರಿಸ್ಥಿತಿಗೆ ಅದನ್ನ ಅವಳನ್ನ ಮಗಳಂತ ಒಪ್ಕೊಂಡೆ ಅನ್ನೋದನ್ನ ಸ್ವಲ್ಪ ಕಾದು ನೋಡ್ಬೇಕಾಗಿದೆ. ನಿಮ್ಗಳಿಗೂ ತುಂಬಾ ಚಿಕ್ಕ ಏಜ್ ಇರತ್ತೆ, ಅಣ್ಣನ್ ಕ್ಯಾರೆಕ್ಟರ್ ಮಾಡ್ತಿರ್ತೀರ, ತಮ್ಮನ್ ಕ್ಯಾರೆಕ್ಟರ್ ಮಾಡ್ತಿರ್ತೀರ, ಇದಕ್ಕಿದ್ದಂಗೆ ಅಪ್ಪ ಅಮ್ಮ ಅಂದಾಗ ಅದು ಒಂದು ದೊಡ್ಡ ಕ್ಯಾರೆಕ್ಟರ್. ಸೊ ಹೆಂಗೆ ಸರ್ ಆ ಒಂದು ಚಿಕ್ಕ ಏಜ್ ಅಲ್ಲಿ ಇದ್ರೂ ಕೂಡ ನೀವು ಈ ದೊಡ್ಡ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಿರಲ್ಲ, ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಹೌದು, ಇವ್ರು ತಂದೆನೇ ಅನ್ನೋ ತರ ಫೀಲ್ ಆಗತ್ತೆ. ಸೊ ಈ ಕ್ಯಾರೆಕ್ಟರ್ ನಿಭಾಯಿಸಕ್ಕೆ ನಿಮ್ಮ ಚಿಕ್ಕ ಏಜ್ ಅಲ್ಲಿ ಒಂದು ದೊಡ್ಡ ಮಗಳ ಪಾತ್ರ, ಮಗಳಿಗೆ ಅಪ್ಪ ಆಗಿ ಪಾತ್ರವನ್ನ ನಿರ್ವಹಿಸಕ್ಕೆ ಏನಾದ್ರು ಕಷ್ಟ ಆಗತ್ತಾ ಅಥವಾ ಬೇಜಾರಾಗತ್ತಾ ಅಂತ ಪರ್ಸನಲಿ? ಪಾತ್ರಕ್ಕೆ ನಾವು ನ್ಯಾಯ ಸಲ್ಲಿಸೋದು ಬಹಳ ಇಂಪಾರ್ಟೆಂಟ್. ಪಾತ್ರ ಕೆಲವು ಚಾಲೆಂಜಿಂಗ್ ಆಗಿ ಆಗಿರುತ್ತೆ, ಬಟ್ ಅದನ್ನ ಖಂಡಿತ ಮಾಡ್ಲೇಬೇಕಾಗತ್ತೆ. ಒಬ್ಬ ಕಲಾವಿದ ಪ್ರತಿಯೊಂದು ಪಾತ್ರಕ್ಕೂ ಒಂದು ಜೀವ ಕೊಡೋದು ಅವನ ಕರ್ತವ್ಯ. ಅದಕ್ಕೆ ನಾನು ಅದನ್ನ ಮಾಡಲ್ಲ ಇದನ್ನ ಮಾಡಲ್ಲ ಅಂತ ಹೇಳೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಆಸ್ ಎ ಕ್ಯಾರೆಕ್ಟರ್ ಆ ಪಾತ್ರಕ್ಕೆ ತಕ್ಕ ಮಟ್ಟಿಗೆ ನ್ಯಾಯ ಸಲ್ಲಿಸಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೆ ಬೇಜಾರಂತೂ ಖಂಡಿತ ಇಲ್ಲ. ಸಣ್ಣ ವಯಸ್ಸಲ್ಲಿ ತಂದೆ ಪಾತ್ರ ಮಾಡ್ತಿದ್ದೀನಿ, ಇಲ್ಲ ಕಲಾವಿದ ಅಂತಂದ್ಮೇಲೆ ಅಜ್ಜನ ಪಾತ್ರನೂ ಮಾಡಬೇಕು, ಕುರುಡನ ಪಾತ್ರನೂ ಮಾಡಬೇಕು, ಕೆಪ್ಪನ ಪಾತ್ರನೂ ಮಾಡಬೇಕು. ಕೆಲವು ಪಾತ್ರಗಳು ಅದರದ್ದೇ ಆದ ವೈಶಿಷ್ಟ್ಯಗಳಿರುತ್ತೆ. ಆಮೇಲೆ ಎಲ್ರಿಗೂ ಅಂತ ಪಾತ್ರಗಳು ಸಿಗಲ್ಲ. ಇದುವರೆಗೂ ನಾನು ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದರಲ್ಲೂ ಈ ತಂದೆ ಪಾತ್ರ ಖಂಡಿತ ನಂಗೇನು ಬೇಜಾರಿಲ್ಲ.
ಇನ್ನು ಕಲರ್ಸ್ ಕನ್ನಡದಲ್ಲಿ ಅಂತರಪಟ್ಟ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ರಿ. ನೆಕ್ಸ್ಟ್ ಜಿ ಕನ್ನಡದಲ್ಲಿ ಸೀತಾರಾಮಗೆ ಬಂದೆ. ಸೀತಾರಾಮ ನೆಕ್ಸ್ಟ್ ನೀವು ಕಂಡು ಬಂದಿದ್ದೆ ಆದಿಲಕ್ಷ್ಮಿ ಪುರಾಣದಲ್ಲಿ. ಎಲ್ಲಾ ಸೀರಿಯಲ್ಗಳಲ್ಲೂ ಒಂದು ತೂಕವಾದ ಕ್ಯಾರೆಕ್ಟರ್. ಬಹಳಷ್ಟು ಸೀರಿಯಲ್ಗಳಲ್ಲಿ ನೀವು ವಿಲನಿಶ್ ಆಗಿ ಕಾಣಿಸ್ಕೊಂಡಿಲ್ಲ, ಒಳ್ಳೆ ಅಮ್ಮನಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ವಿಲನಿಶ್ ಆಗಿ ಕಾಣಿಸ್ಕೊಂಡಿರುವಂತಹ ಅಮ್ಮ ಇದು. ಅಮ್ಮನಲ್ಲೂ ಅಯ್ಯೋ ಚಿಕ್ಕಮ್ಮ ಅನ್ನೋ ತರ ಒಂದು ಕ್ಯಾರೆಕ್ಟರ್. ಸೊ ಈ ಕ್ಯಾರೆಕ್ಟರ್ಗಳ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಅಂದ್ರೆ ಯಾವುದೇ ಒಬ್ಬ ಕಲಾವಿದಿಗೆ ಇಂತಹ ಒಂದು ಪಾತ್ರಗಳು ಸಿಕ್ಕಿದಾಗ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿಕ್ಕೆ ಅಭಿನಯ ಜಾಸ್ತಿ ಒತ್ತು ಸಿಗತ್ತೆ ಇಂತಹ ಪಾತ್ರಗಳಲ್ಲಿ. ಸೊ ಈ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಅಮ್ಮನಾಗಿತ್ತುಕೊಂಡು ಒಳಗೊಳಗಡೆ ಕತ್ತಿ ಮಸಿಯುವಂತ ಅಮ್ಮ. ಇದು ವಿಲನಿಶ್ ಪಾತ್ರ ಖಂಡಿತ ಅಲ್ಲ, ಕೆಟ್ಟ ತಾಯಿ ಅಲ್ಲ. ಆದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಹೆಂಗಾದ್ರೂ ಮಾಡಿ ಮೇಲ್ ಬರ್ಲೇಬೇಕು ಅನ್ನೋದು ಒಂದಷ್ಟೇ. ಅದು ಪ್ರತಿಯೊಬ್ಬ ಮನುಷ್ಯಂಗೂ ಈಗಿನ ಕಾಲದಲ್ಲಿ ಇದ್ದೇ ಇರುತ್ತೆ. ಈ ಹಂತದಲ್ಲಿ ಇದೀವಿ, ಇನ್ನೊಂಚೂರ್ ಮೇಲ್ ಬರ್ಬೇಕು, ಇನ್ನೊಂಚೂರ್ ಮೇಲ್ ಬರ್ಬೇಕು ಅಂತ. ಆದ್ರೆ ಅಲ್ಲಿ ಒಂದು ಯಾವ್ದೋ ಒಂದು ತುಳಿಬೇಕು ಅನ್ನೋ ಪರಿಸ್ಥಿತಿ ಸಿಚುವೇಶನ್ ಬಂದಾಗ ಪ್ರಾಯಕ್ಕೆ ಬಂದಿರೋ ಮಗಳಿದ್ದಾಳೆ, ಆದಷ್ಟು ಬೇಗ ಇವಳು ಮನೆಯಿಂದ ಆಚೆ ಹೋಗ್ಬಿಟ್ರೆ ಅಟ್ಲೀಸ್ಟ್ ನಾವು ಇನ್ನೆರಡು ಮಕ್ಕಳಿದ್ದಾರೆ, ಅವ್ರಿಗೊಂದು ಭವಿಷ್ಯ ರೂಪಿಸ್ಬೇಕು ಅನ್ನೋ ಮನಸ್ಥಿತಿ ಇದೆ. ಕೆಟ್ಟ ತಾಯಿ ಅಂತೂ ಖಂಡಿತ ಅಲ್ಲ. ಈ ಪಾತ್ರ ಕೆಟ್ಟ ತಾಯಿ ಪಾತ್ರ ಅಲ್ಲ, ಇದು ವಿಲನಿಶ್ ಅಂತ ಹೇಳಕ್ಕಾಗಲ್ಲ. ಒಂಥರ ಗ್ರೀಡಿ ಹೆಣ್ಮಗಳು ಅಂತ ಹೇಳ್ಬೋದು. ಆಸೆ ಸ್ವಲ್ಪ ಜಾಸ್ತಿ. ಅದು ಆಸೆ ತನ್ನಗೋಸ್ಕರ ಇರಲ್ಲ, ತನ್ನ ಇನ್ನಿಬ್ರು ಮಕ್ಕಳಿಗೆ ಮಾಡ್ಬೇಕು, ಅವ್ರು ಚೆನ್ನಾಗಿರ್ಬೇಕು, ಅವ್ರು ಓದ್ಬೇಕು, ಅವ್ರಿಗೊಂದು ಏನಾದ್ರು ಮಾಡ್ಬೇಕು ಅಂತ ಇರುತ್ತಲ್ಲ. ಇವಾಗ ನಾರ್ಮಲ್ ಲೈಫಲ್ಲೂ ಎಲ್ರಿಗೂ ಇರುತ್ತೆ. ಸೊ ಅದು ಅವ್ರು ತೆರೆ ಮೇಲೆ ಕಾಣಿಸಲ್ಲ, ನಮ್ದು ತೆರೆ ಮೇಲೆ ಕಾಣೋ ತರ ಮಾಡ್ತಿದೀವಿ. ಆದ್ರೆ ವಿಲನಿಶ್ ಅಲ್ಲ. ಹಂಗಂತ ನಾನು ಲಕ್ಷ್ಮಿಗೂ ಕೆಟ್ಟದಾಗ್ಬೇಕು ಅಂತ ಯಾವತ್ತೂ ಬಯಸಿಲ್ಲ. ಅವಳಿಗಿನ ಜಾಸ್ತಿ ನನ್ ಮಕ್ಕಳಿಗೆ ಇಬ್ರಿಗೂ ಒಳ್ಳೇದಾಗ್ಬೇಕು ಅಂತ ಅಷ್ಟೇ ನನ್ನ ಆಸೆ, ಮತ್ತೇನು ಅಲ್ಲ. ಸೊ ಅವಳು ಚೆನ್ನಾಗೇ ಇರ್ಲಿ, ಬಟ್ ಅವಳ ಥ್ರೂ ನನ್ ಮಕ್ಳಿಗೆ ಇನ್ನೂ ಒಳ್ಳೇದಾಗ್ಲಿ ಅಂತ ಇವಾಗ ಆಸೆ ಮತ್ತಷ್ಟು ಜಾಸ್ತಿ ಆಗಿದೆ. ಅವಳು ಶ್ರೀಮಂತರ ಮನೆ ಸೊಸೆ ಆಗಿ ಹೋದ್ಮೇಲೆ ಅವಳ ಮೇಲೆ ಪ್ರೀತಿ ಕಾಳಜಿ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಅವಳ ಥ್ರೂ ನನ್ ಮಕ್ಳು ಚೆನ್ನಾಗಿರ್ಬೇಕು ಅಂತ. ಇವಾಗ್ಲೂ ಕೂಡ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದವರು ಸಿಲಿಲಲ್ಲಿ ಅಂತಾನೆ ನೋಟಿಸ್ ಮಾಡ್ತಾರೆ. ಸೊ ಆ ಒಂದು ಪಾತ್ರದಿಂದ ಇಲ್ಲಿ ಆದಿಲಕ್ಷ್ಮಿ ಪುರಾಣದವರೆಗೆ ನಿಮ್ಮ ಒಂದು ಸೀರಿಯಲ್ ಜರ್ನಿ ಬಗ್ಗೆ ನಮ್ಮ ವೀಕ್ಷಕರ ಜೊತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲಿಂದ ಇಲ್ಲಿವರೆಗೂ ನಾನು ಸುಮಾರು ಪಾತ್ರಗಳನ್ನ ಮಾಡ್ಕೊಂಡ್ ಬಂದಿದೀನಿ. ಆದ್ರೂ ನನ್ನನ್ನು ಇವಾಗ್ಲೂ ಜನ ಕಂಡು ಹಿಡಿಯೋದೇ ಸೂಜಿ ಅಂತ. ಅದ್ ಗೊತ್ತಿಲ್ಲ ನಾನು ಎಷ್ಟು ಅಂದ್ರೆ ಚೆನ್ನಾಗಿರೋದೇ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ರು, ರೆಕಗ್ನೈಸ್ ಆಗಿರುವಂತ ಕ್ಯಾರೆಕ್ಟರ್, ಫೇಮಸ್ ಆಗಿರೋ ಕ್ಯಾರೆಕ್ಟರ್ ಮಾಡಿದ್ರು ಆ ಸೂಜಿ ಅನ್ನೋ ಟೈಟಲ್ ಮಾತ್ರ ನನಗೆ ಇನ್ನೂ ಹೋಗಿಲ್ಲ. ನಾನು ಹಂಗೆ ರೆಸ್ಪಾಂಡ್ ಮಾಡ್ತೀನಿ. ಯಾರಾದ್ರೂ ಸೂಜಿ ಅಂತ ಕರೆದ್ರೆ ಪಟ್ ಅಂತ ತಿರುಗ್ಬಿಡ್ತೀನಿ. ಸೊ ಅದು ಗೊತ್ತಿಲ್ಲ, ಮೇ ಬಿ ನನ್ ಲಕ್ ಇರ್ಬೋದು. ಆ ಸೂಜಿ ಅನ್ನೋ ಕ್ಯಾರೆಕ್ಟರ್ ಫುಲ್ ನನ್ಗೆ ಬಂದಿರೋದು, ಆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಎಲ್ಲಾ ಈಚ್ ಅಂಡ್ ಎವ್ರಿ ಪಾತ್ರನು ನಾನು ಎಂಜಾಯ್ ಮಾಡ್ಕೊಂಡೇ ಮಾಡಿದೀನಿ. ಅಳೋ ಪಾತ್ರ ಇರ್ಬೋದು, ಇದಕ್ ಮುಂಚೆ ಅಂತರ್ಪಟದಲ್ಲಿ ಮತ್ತೆ ಸೀತಾರಾಮದಲ್ಲಿ 2 ವಯಸ್ಸ ವರ್ಷ ಕ್ಯಾರೆಕ್ಟರ್ ಇತ್ತು. ಒಂದು ಫುಲ್ ಬಜಾರಿ ಕ್ಯಾರೆಕ್ಟರ್, ಒಂದು ಫುಲ್ ಅಳೋ ಕ್ಯಾರೆಕ್ಟರ್. ಸೊ ಎರಡೂನು ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಎರಡೂನು ಎಂಜಾಯ್ ಮಾಡಿದೀನಿ. ನಿಮ್ಮ ಒಂದು ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ. ಇಂಡಸ್ಟ್ರಿಗೆ ಬಂದಿದ್ದು ಅದೇ ನೋಡಕ್ ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆವಾಗ ವಿನು ಸರ್ ಕುಟುಂಬ ಅನ್ನೋ ಒಂದು ಸೀರಿಯಲಲ್ಲಿ ಒಂದು ಹೀರೋ ಕ್ಯಾರೆಕ್ಟರ್ ಆಗಿ ಹಾಕ್ಕೊಂಡ್ರು. ಮೊದಲಿಂದನೂ ನಾಟಕ ಅದರಲ್ಲೆಲ್ಲ ಸ್ವಲ್ಪ ಆಸಕ್ತಿ ಇತ್ತು. ಅದಾದ ನಂತರ ಅವರು ಸೀರಿಯಲಲ್ಲಿ ಹಾಕ್ಕೊಂಡ್ರು. ಅಂದರೆ ಅಲ್ಲಿ ನಾಟಕಗಳು ಬೇರೆ ಥರ ಇರುತ್ತೆ. ಅಂದರೆ ಆ ಮೀಡಿಯಾ ಬೇರೆ, ಇಲ್ಲಿ ನೋಡ್ಕೊಂಡು ಮಾತಾಡು ಕ್ಯಾಮ್ರಾ ಆ್ಯಂಗಲ್ಸ್ಗಳು ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಅದಕ್ಕೆ ಫೋಕಸ್ ಮಾಡೋಕೆ ಹೋಯಿತು ಅಂತಂದರೆ ಡೈಲಾಗ್ ಕಾನ್ಷಿಯಸ್ ಆಗಿಬಿಡತ್ತೆ. ಕೊನೆಗೆ ಅವ್ರೊಂದು ಸಜೆಷನ್ ಕೊಟ್ಟರು, ಒಂದಷ್ಟು ನಾಟಕಗಳು ಮಾಡು ಒಳ್ಳೆದಾಗತ್ತೆ ನಿಮಗೆ ಅಂತೇಳಿ. ಅದಾದ ನಂತರ ಒಂದಷ್ಟು ದಿನ ಒಂದಷ್ಟು ನಾಟಕಗಳನ್ನೆಲ್ಲ ಮಾಡಿ ನಮ್ಮದೇ ಆದಂಥ ಒಂದು ತಂಡಗಳನ್ನೆಲ್ಲ ಮಾಡಿ ಎಲ್ಲ ಮಾಡಿ ಬಂದಿದ್ದೇನೆ ಅಷ್ಟೇ. ಆದಿಲಕ್ಷ್ಮಿ ಸೀರಿಯಲ್ ನನ್ನ ಪಾತ್ರದ ಬಗ್ಗೆ ಬಹಳ ಖುಷಿ ಇದೆ. ಸೀರಿಯಲ್ ತುಂಬ ಚೆನ್ನಾಗೂ ಬರ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಹಾಗೆ ಇನ್ನು ಮುಂದೆನೂ ಕೂಡ ನಿಮ್ಮನ್ನು ರಂಜಿಸ್ತೀವಿ ಅಂತ ಖಂಡಿತ ಹೇಳ್ಬೋದು. ಮುಂದೆನೂ ಕೂಡ ನಮ್ಮನ್ನು ಹೀಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಇನ್ನ ಮೇಡಮ್, ಆದಿಲಕ್ಷ್ಮಿ ಸೀರಿಯಲ್ ಒಂದು ರೋಚಕ ಘಟ್ಟದಲ್ಲಿ ಬಂದು ನಿಂತಿದೆ. ಹೇಗೇಗೋ ಮದ್ವೆ ಆಯ್ತು, ಇವಾಗ ಒಂದು ರಿಸೆಪ್ಷನ್ ಹಂತಕ್ಕೆ ಬಂದು ನಿಂತಿದೆ. ನಿಮ್ಮ ಮಗಳು ಮನೆಯಲ್ಲಿ ಹೊಂದ್ಕೊಂತಾ ಇದ್ದಾಳೆ. ಸೊ ನೀವಿಬ್ರು ಇವಾಗ ಆ ಮನೆಗೆ ಹೋಗಿ ನೋಡಿದಿರ ಮಗಳೆಲ್ಲ ಇದೆ ಅಂತ. ಸೊ ಆದಿಲಕ್ಷ್ಮಿ ಸೀರಿಯಲ್ ಈಗ ಸದ್ಯದ ಒಂದು ಸನ್ನಿವೇಶಗಳ ಬಗ್ಗೆ ನಿಮ್ಮ ಒಂದು ಮಾತು ನಮ್ಮ ವೀಕ್ಷಕರಿಗೆ. ಆಕ್ಚುಲಿ ಇವಾಗ ನೀವು ನೋಡಿರುವಂಗೆ ಏನ್ ರೋಚಕ ಕತೆ ಇದೆ, ಅದು ಇನ್ನು ಮುಂದೆ ಇನ್ನೂ ರೋಚಕ ಆಗ್ತಾ ಹೋಗುತ್ತೆ. ಯಾಕಂದ್ರೆ 2 ಪೇರ್ಗಳು ಇಷ್ಟ ಇಲ್ಲದೆ ಮದ್ವೆ ಆಗಿರೋದು. ಅವ್ರ ಲೈಫ್ ಅವ್ರ ಜೊತೆ ಹೆಂಗ್ ಟರ್ನ್ ತಗೊಳುತ್ತೆ ಅನ್ನೋದನ್ನ ನೀವು ಕಾದ್ ನೋಡ್ಬೇಕು. ಆಮೇಲೆ ಅದೇ ಹೋಗ್ತಾ ಹೋಗ್ತಾ ಇನ್ನ ಲಕ್ಷ್ಮಿ ಅವ್ರ ಮನೆಗೆ ಹೇಗ್ ಹೊಂದ್ಕೋತಾಳೆ, ಅಮ್ಮು ನಮ್ಮ ಮನೆಗೆ ಹೇಗ್ ಹೊಂದ್ಕೋತಾಳೆ ಅನ್ನೋದನ್ನ
ನೀವು ಕಾದು ನೋಡ್ಲೇಬೇಕು, ಯಾಕಂದ್ರೆ ಅದು ಹೇಳಿದ್ರೆ ಮಜಾ ಇರಲ್ಲ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.